ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಸಾಂಬಾರು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ. ಇದು ಹಾಕಿ ಸಾಂಬಾರು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಹಿಂಗೆ ತೋರಿಸಿಕೊಡ್ತೀನಿ. ಅದಕ್ಕೆ ಇದರಿಂದ ಸಿಪ್ಪೆ ಎಲ್ಲ ತೆಗಿಬಿಟ್ಟು ಕಟ್ ಮಾಡಿ ಇಡಬೇಕು. ಎಲ್ಲ ಸಿಪ್ಪೆ ಎಲ್ಲ ತೆಗಿಬಿಟ್ಟು ಈ ರೀತಿಲಿ ಕಟ್ ಮಾಡಿಟ್ಟಿದ್ದೀವಿ. ನಿಮ್ಗೆ ಇಷ್ಟ ಅಂದರೆ ಸಿಪ್ಪೆ ತೆಗಿಬೇಡ, ನಾನು ಸಿಪ್ಪೆ ತೆಗಿಬಿಟ್ಟು ಕಟ್ ಮಾಡಿಟ್ಟಿದ್ದೀವಿ. ಸ್ವಲ್ಪ ನೀರು ಹಾಕೋಣ, ಒಂದು ಗ್ಲಾಸ್ ನೀರು ಹಾಕಿಟ್ಟಿದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, 3/4 ಟೀ ಸ್ಪೂನು ಅರಿಶಿನ ಪೌಡ್ರ್ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ ಇದು ಚೆನ್ನಾಗಿ ಒಂದು ಬೇಯಿಸಬೇಕು. ಒಂದು ಬಿಸಿಯಾಗಿ ಬಾಣಲೆಯಲ್ಲಿ 1.5 ಟೀ ಸ್ಪೂನು ಆಯಿಲ್ ಹಾಕೋಣ. ಬಿಸಿಯಾಗಿ ಆಯಿಲ್ 1 ಟೀ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ. ಇದೊಂದು ಫ್ರೈ ಆಗೋಣ. ಸ್ವಲ್ಪ ಜೀರಿಗೆ, 4 ಪೀಸು ಒಣಮೆಣಸಿನ್ಕಾಯಿ. ಇದೆಲ್ಲ ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗಬೇಕು, ಒಂದು ಫ್ರೈ ಆಗೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, 1.5 ಟೀ ಸ್ಪೂನು ಧನಿಯಾ, ಕೊತ್ತಂಬರಿ ಬೀಜ. ಈಗ ಇದೆಲ್ಲ ಫ್ರೈ ಆಗಿ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ 2 ಟೇಬಲ್ ಸ್ಪೂನು ಕಾಯಿ ತುರಿ, ತೆಂಗಿನಕಾಯಿ ತುರಿ. ಕಾಯಿ ತುರಿಯೋಕ್ಕೆ ಎಲ್ಲ ಒಂದು ಮಿಕ್ಸ್ ಹಾಕಬೇಕು. ಸ್ಟವ್ ಆಫ್ ಮಾಡಬೇಕು, ಆಮೇಲೆ ಕಾಯಿ ಹಾಕಬೇಕು. ಇದೆಲ್ಲ ತಣ್ಣಕ್ಕಾಗೋ ಟೈಮ್ಲೊಂದು ಪೊಡಿ ಮಾಡಬೇಕು. ಈಗ ಇದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ವಿ. ಇದೊಂದು ಪೊಡಿ ಮಾಡಬೇಕು. ಫಸ್ಟ್ ಒಂದು ಪೊಡಿ ಮಾಡಬೇಕು. ಈಗ ಎಲ್ಲ ಈ ರೀತಿಲೊಂದು ಪೊಡಿ ಮಾಡಿಟ್ಟಿದ್ದೀವಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದು ಚೆನ್ನಾಗಿ ಪೇಸ್ಟ್ ಮಾಡಿಟ್ಟಿದ್ದೀವಿ. ಈಗ ನಮ್ಮದು ಸೌತೆಕಾಯಿ ಎಲ್ಲ ರೆಡಿಯಾಗಿದ್ದು. ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ತೊಗರಿಬೇಳೆ ಚೆನ್ನಾಗಿ ಕುಕ್ ಆಗಿದ್ದು ಹಾಕೋಣ. ಬೇಳೆ ಎಲ್ಲ ಚೆನ್ನಾಗಿ ಕುದಿಸಬೇಕು. ಹುಳಿ ಹಾಕ. ಬೇಳೆ, ಸೌತೆಕಾಯಿ, ಹುಳಿ ಎಲ್ಲ ಚೆನ್ನಾಗಿ ಕುದಿಸಬೇಕು. ಈಗ ಅದೆಲ್ಲ ಚೆನ್ನಾಗಿ ಕುದಿಸ್ತೀವಿ ಟೈಮಲ್ಲಿ ಉಪ್ಪು ಹಾಕಬೇಕು. ಗ್ರೈಂಡ್ ಹಾಕಿಲ್ವ ಎಲ್ಲ, ಅದು ಹಾಕೋಣ. ಪೇಸ್ಟ್ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ ಉಪ್ಪು ನೋಡಬೇಕು. ಅದು ಸ್ವಲ್ಪ ಬೆಲ್ಲ ಪುಡಿ ಹಾಕಿ. ಬೆಲ್ಲ ಹಾಕೊಳ್ಳೋದು ನಿಂಗೆ ಇಷ್ಟ ಅಲ್ಲ ಅಂದರೆ ಹಾಕಬೇಡ. ಇದು ಖಾರ, ಸ್ವೀಟು, ಹುಳಿ ಎಲ್ಲ ಇರುತ್ತಲ್ಲ, ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಈ ಕರ್ರಿ. ನಿಮಗೆ ಈ ರೀತಿಲಿ ಮಾಡಬೇಕು. ನಿಮಗೆ ಸ್ವೀಟ್ ಹಾಕೊಳ್ಳೋದು ಇಷ್ಟ ಅಲ್ಲ ಅಂದರೆ ಹಾಕಬೇಡ. ಚೆನ್ನಾಗಿ ಒಂದು ಕುದಿಸಬೇಕು ಎಲ್ಲ. ಈಗ ಇದು ರೆಡಿಯಾಗಿದ್ದು ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಆಯಿಲು, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಒಗ್ಗರಣೆ ಹಾಕಿ. ಈಗ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದ್ದು. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮ್ಲಿಗೆ, ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್.